ಎಲ್ಲಿಯವರೆಗೂ ಹೋರಾಟ ಅದಕ್ಕಾಗಿ ಹೋರಾಟ ಪಾರ್ಟಿಗೆ ರಾಹುಲ್ ಗಾಂಧೀಜಿ ಅವರಿಗೆ ಇಳಿಯಲಿ ಏರಿಸುವ ಕೇಂದ್ರ ಸರ್ಕಾರಕ್ಕೆ ಗ್ಯಾಸ್ ದರ ಏರಿಸುವ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರಿಗೆ ಕೇಂದ್ರ ಮಂತ್ರಿ ಅವರಿಗೆ ಹೋರಾಟ ಬಿಜೆಪಿ ಸರ್ಕಾರಕ್ಕೆ ಕಾನೂನು ಸರ್ಕಾರಕ್ಕೆ ಸರ್ಕಾರ ಕಾನೂನಂತೆ ಕಾನೂನು ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಮೋದಿ ಬಡವರ ಹೊಟ್ಟೆ ಮೇಲೆ ಹೊಡೆಯುವ ನರೇಂದ್ರ ಮೋದಿ ಸರ್ಕಾರಕ್ಕೆ बोलो भारत माता की कांग्रेस पार्टी की ಬಂಧುಗಳೇ, ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಲ್ಲ ಪದಾಧಿಕಾರಿಗಳು, ಎಲ್ಲ ತಾಲೂಕಿನ ಬ್ಲಾಕ್ ಅಧ್ಯಕ್ಷರುಗಳು, ದೇಶದಲ್ಲಿ ಆಗಿರ್ತಕ್ಕಂತಹ ತಾಲೂಕ್ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಮಧು ಅವರಿದ್ದಾರೆ, ಹಾಗೂ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ವೇದ ವಿಜಯ್ ಹಾಗೂ ಎಲ್ಲ ನಮ್ಮ ಪಕ್ಷದ ಹಿರಿಯರು ಇಲ್ಲಿ ಆಗಮಿಸಿದ್ದಾರೆ ಕಾಣ್ತಾ ಇದೆ. ಪದೇ ಪದೇ ಮಧ್ಯಮ ವರ್ಗದವರನ್ನ, ಬಡವರನ್ನ ಅವರಿವತ್ತು ಟಾರ್ಗೆಟ್ ಮಾಡಿಕೊಂಡು ಅವರು ಇಲ್ಲಿವರೆಗೂ ಬಡವರ ಪರವಾಗಿ, ಮಹಿಳೆಯರ ಪರವಾಗಿ ಅನೇಕ ಯೋಜನೆಗಳನ್ನ ತರೋದ್ರ ಮುಖಾಂತರ ಮಹಿಳೆಯರನ್ನ ನಮ್ಮ ಮೋದಿ ಅವರು ವಿಶ್ವಗುರು ಅಂತ ಹೇಳಿ ನಿಜವಾಗ್ಲೂ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಅಜಾಗರೂಕತೆ ಏನು ಹರಾಜಾಗ್ತಾ ಇದೆ, ಇದನ್ನ ಯಾಕೆ ತಡೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇವತ್ತು ನಿಜವಾಗ್ಲೂ ವಿಶ್ವಗುರು ಆಗಿದ್ರೆ ಇವರ ಮಾತನ್ನ ಅಮೆರಿಕನೋ, ಇಸ್ರೇಲೋ, ಇರಾನೋ ಕೇಳೋದಾಗಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಓದುವ ಹಕ್ಕಿದೆ, ಎಲ್ಲಿ ಬೇಕಾದ್ರೂ ಹೋಗ್ತಕ್ಕಂತ ಹಕ್ಕಿದೆ, ಅಂತ ಹಕ್ಕನ್ನ ಸ್ವಾಭಿಮಾನದಿಂದ ಪಡ್ಕೊಂಡಿದೀವಿ. ಆದ್ರೆ ಇವತ್ತು ಆಮ್ಯಾಗ್ಲೂ ನಾನು ಹೀಗೆ ಈ ಒಂದು ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇನೆ, ವಿಶ್ವಗುರು ಅಂತ ಕರ್ಸ್ಕೊಳ್ತಕ್ಕಂತಹ ನೀವುಗಳು ಪ್ರೂವ್ ಮಾಡಿ ನಾನು ವಿಶ್ವಗುರು, ನನಗೆ ವಿಶ್ವಗುರು ಅಂತ ಹೇಳ್ಕೊಂಡು. ಹಾಗಾಗಿ ಇವತ್ತು ಮಹಿಳೆಯರನ್ನ ಯಾವುದೇ ಕಾರಣಕ್ಕೂ ನೀವು ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಮಹಿಳೆಯರು ಅಂತ ಪೆಟ್ಟನ್ನ ಕೊಡ್ತಾ ಇದ್ದೀರಿ. ಈ ಒಂದು ವಿಚಾರಕ್ಕೆ ಮಹಿಳಾ ಕಾಂಗ್ರೆಸ್ ಶಿವಮೊಗ್ಗ ಇದರ ಎಲ್ಲ ಸದಸ್ಯರು ಕೂಡ ಧಿಕ್ಕಾರವನ್ನ ಹೇಳ್ತಾರೆ. ಕಾಂಗ್ರೆಸ್ ಪಾರ್ಟಿಗೆ, ಮಹಿಳಾ ಕಾಂಗ್ರೆಸ್ಗೆ. ಕಾಂಗ್ರೆಸ್ ವತಿಯಿಂದ ಏನು ಕೇಂದ್ರ ಸರ್ಕಾರ ಮಹಿಳಾ ಕಾಂಗ್ರೆಸ್ ವತಿಯಿಂದ ಇವತ್ತು ಪ್ರತಿಭಟನೆಯನ್ನ ನಾವು ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯ ನೇತೃತ್ವ ವಹಿಸಿರುವಂತ ಮಹಿಳಾ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷಿಣಿ ಸಹೋದರಿ ಶ್ವೇತಾ ಬಂಡಿಯವರೇ, ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಮುಖಂಡರುಗಳಾದಂತ ಎಲ್ಲ ನಮ್ಮ ನಾಯಕ ಸುವರ್ಣ ನಾಗರಾಜ್ ಅವರೇ, ಭಾರತಿ ರಾಮಕೃಷ್ಣ ಅವರೇ ಮತ್ತು ಇವತ್ತು ನಾವು ಜಿಲ್ಲಾ ಕಾಂಗ್ರೆಸ್ ಶಿವಮೊಗ್ಗ ಹಾಗೂ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ದೇಶದಲ್ಲಿ ಆಗಿರತಕ್ಕಂತಹ ದಿನಬಳಕೆ ಹಾಗೂ ಕಮರ್ಷಿಯಲ್ ಗ್ಯಾಸಿನ ಬೆಲೆ ಏರಿಕೆಯ ವಿರುದ್ಧ ಶಿವಮೊಗ್ಗದ ಒಂದು ಶಿವಪ್ಪನಾಯಕ ಸರ್ಕಲ್ ಬಳಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ದೇಶದಲ್ಲಿ ಈ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ದಿವಾಳಿತನ ಎದ್ದು ಹೋಗಿದೆ, ಎಷ್ಟರ ಮಟ್ಟಿಗೆ ದೇಶದಲ್ಲಿ ಬಡವರನ್ನ ಕಡು ಬಡವರನ್ನಾಗಿ ಮಾಡ್ತಕ್ಕಂಥ ಯೋಜನೆ ಇವರ ಒಂದು ಏನು ಹಿಡನ್ ಅಜೆಂಡಾ ಆಗಿದೆ ಅಂತ ಹೇಳಿ ಕಾಣ್ತಾ ಇದೆ. ಹಾಗಾಗಿ ಇವತ್ತು ಇದನ್ನ ಬಹಳ ತೀಕ್ಷ್ಣವಾಗಿ ಖಂಡಿಸಬೇಕು, ಬಹಳ ಬೃಹತ್ ಪ್ರತಿಭಟನೆ ಮೂಲಕ ಅವರಿಗೆ ಈ ಒಂದು ಬಿಸಿಯನ್ನು ಮುಟ್ಟಿಸಬೇಕು ಅಂತ ಹೇಳಿ ಇವತ್ತು ನಾವು ಹೊರಟಿದ್ದೇವೆ. ದೇಶದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಸದೃಢವಾಗಿ ನಿಂತು ಮಹಿಳೆಯರನ್ನ ಉತ್ತಮ ರೀತಿಯಲ್ಲಿ ಸದೃಢನಾಗಿ ಮಾಡಿಸಬೇಕು, ಅವರನ್ನ ಒಂದು ಆರ್ಥಿಕವಾಗಿ ಬೆಳವಣಿಗೆ ಮಾಡಬೇಕು ಅಂತಹ ಧ್ಯೇಯವನ್ನ ಹೊಂದಿದ್ರೆ
ಇದೇ ಬಿಜೆಪಿ ಸರ್ಕಾರ ಇವತ್ತು ಅವರನ್ನ ಯಾವ ಮಟ್ಟಿಗೆ ನಾವು ಬಡವರನ್ನಾಗಿ ಮಾಡಬೇಕು, ಮಹಿಳೆಯರನ್ನ ಯಾವ ಮಟ್ಟಿಗೆ ಅವರಲ್ಲಿರ್ತಕ್ಕಂತಹ ಸದೃಢತೆಯನ್ನ ಕಸಿದು ಅವರನ್ನ ಏನು ಅಬಲೆಯನ್ನಾಗಿ ಮಾಡಬೇಕು ಅಂತ ಹೇಳಿ ಇವತ್ತು ಧ್ಯೇಯವನ್ನ ತಗೊಂಡಂತ ಪರಿಸ್ಥಿತಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಹಾಗಾಗಿ ನಾವು ಹೇಳ್ತಕ್ಕಂಥದ್ದು ಬಿಜೆಪಿ ಸರ್ಕಾರಕ್ಕೆ ಇಷ್ಟೇನೆ, ನೀವೇನಿವತ್ತು ದೇಶದಲ್ಲಿ ವಿಶ್ವಗುರು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀರಿ ಅಂತಹವನ್ನ ಸಂದರ್ಭವನ್ನ ಪ್ರೂವ್ ಮಾಡಿ. ನೀವು ನಿಮ್ಮ ವಿಶ್ವಗುರುವಿನ ಮಾತನ್ನ ಇಡೀ ದೇಶವೇ ಕೇಳೋದಾದ್ರೆ ಇಲ್ಲಿ ನಡೀತಾ ಇರತಕ್ಕಂತಹ ವಿಶ್ವ ಯುದ್ಧವನ್ನ ಈಗಾಗಲೇ ಎಲ್ಲ ನಮಗೆ ಆರ್ಥಿಕ ಒಂದು ಸಮೀಕ್ಷೆ ಪ್ರಕಾರ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರತಕ್ಕಂಥ ಯುದ್ಧದ ಪರಿಣಾಮವಾಗಿ ಇವತ್ತು ಗ್ಯಾಸ್ ದಿನಬಳಕೆಯ ಗ್ಯಾಸ್ 60 ರೂಪಾಯಿ, ಹಾಗೆ ಕಮರ್ಷಿಯಲ್ ಗ್ಯಾಸ್ 115 ರೂಪಾಯಿ ಜಾಸ್ತಿ ಆಗಿದೆ. ಇದನ್ನ ಒಂದು ನಿಲ್ಲಿಸ್ತಕ್ಕಂತಹ ಶಕ್ತಿ ಅವ್ರಿಗೆ ನಿಜವಾಗ್ಲೂ ಇದ್ದಿದ್ದೆ ಆದ್ರೆ ಪ್ರಯತ್ನ ಮಾಡಲಿ. ಇಲ್ಲ ಅಂತ ಹೇಳಿದ್ರೆ ಅವ್ರ ಈ ವಿಚಾರದಲ್ಲಿ ನಮ್ಗೆ ಯಾವುದೇ ರೀತಿಯ ಇದರಲ್ಲಿ ನಮ್ಮ ಪಾತ್ರ ಇಲ್ಲ, ನಾವು ಏನು ದುರ್ಬಲರಾಗಿದ್ದೀವಿ ಅಂತ ಹೇಳಿ ಅವರು ಎಲ್ಲರ ಮುಖಾಂತರ ಅವರು ಘೋಷಣೆಯನ್ನು ಮಾಡೋ ಮುಖಾಂತರ ಒಪ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ.